ಹಾಯ್ ಫ್ರೆಂಡ್ಸ್, ಅಲಸಂದಿ ಕಾಳಿನ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಅಕ್ಕಿ ಉಬ್ಬು ರೊಟ್ಟಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರೋಂಥ ಈ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಧನಿಯಾ 1 ಚಮಚ, ಎಣ್ಣೆಯಲ್ಲಿ ಹುರ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ 7 ಅಥವಾ 8, 1/4 ಕಪ್ಪಷ್ಟು ಹಸಿ ಕೊಬ್ಬರಿ ತುರಿ, 1/4 ಕಪ್ಪಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಅಂದರೆ ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿರೋದು, ಮತ್ತು 1 ಹಿಡಿಯಷ್ಟು ತೊಳ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈ ಚಟ್ನಿನ ಹೇಗೆ ರುಬ್ಕೊತೀವೋ ಅಷ್ಟು ಹದಕ್ಕೆ ರುಬ್ಕೊಳ್ಳೋದು. ನೋಡಿ, ಈ ಥರ ನುಣ್ಣಗಾಗಿದೆ. ಇಲ್ಲಿ ನಾನು ಹಸಿ ಅಲಸಂದಿ ಕಾಳನ್ನ ಯೂಸ್ ಮಾಡ್ತಿರೋದು. ಪ್ಯಾನ್ ಅಥವಾ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅರ್ಧ ಲೀಟರ್ ಸಾರಿಗೆ ನಾನು ಮೆಜರ್ಮೆಂಟ್ಸ್ ತೋರಿಸ್ತಿರೋದು. ಇದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಫ್ಲೇವರ್ಗೆ. ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಕರಿಬೇವಿನ ಎಲೆ ಮತ್ತು 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದು ಹಾಕಿ ಇದನ್ನು ಅರ್ಧ ನಿಮಿಷ ಫ್ರೈ ಮಾಡಬೇಕು. ಮತ್ತು ಬಾಯ್ಲ್ ಮಾಡ್ತೀವಿ, ಸೊ ತೀರಾ ಮೆತ್ತಗಾಗೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ 1 ಚಿಕ್ಕ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿರೋದನ್ನು ಹಾಕೋಣ. ಆಲ್ರೆಡಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿರೋದಕ್ಕೆ ಈರುಳ್ಳಿ ಟೊಮೆಟೊ ಸೇರಿಸಿದ್ದೀವಿ. ಇದು ಒಗ್ಗರಣೆಗೆ ಬಾಯಿಗೆ ಸಿಗೋಕ್ಕೆ ಹಾಕ್ತಿರೋದು. ಟೊಮೆಟೊ ಹಾಕಿದ್ಮೇಲೆ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಬಿಟ್ಟು ನಾವು ಮಿಕ್ಸಿಯಲ್ಲಿ ತಯಾರಿಸ್ಕೊಂಡಿರೋಂಥ ಪೇಸ್ಟ್ ಹಾಕಿ ಅದು ಒಂದು ಅರ್ಧ ನಿಮಿಷ ಫ್ರೈ ಮಾಡಬೇಕು. ಮತ್ತು ಅಲಸಂದಿ ಕಾಳನ್ನ ತೊಳ್ಕೊಂಡಿರೋಂಥದ್ದು ಹಾಕಬೇಕು. ಇಲ್ಲಿ ನಾನು 150 ಗ್ರಾಮ್ಸ್ ಅಲಸಂದಿ ಕಾಳು ತಗೊಂಡಿರೋದು ಹಸಿದು. ನೋಡಿ, ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದ್ದಾಗ ಇದಕ್ಕೆ ಉಪ್ಪು ರುಚಿಗೆ, ಬೆಲ್ಲ ಮತ್ತು ಹುಣಸೆ ಹಣ್ಣನ್ನು ಕಿವುಚ್ಕೊಂಡಿರೋಂಥ ರಸ 4 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿ 2 ಅಥವಾ 3 ವಿಜಿಲು ಕೂಗಿಸಿ. ನಾನಿಲ್ಲಿ 3 ವಿಜಿಲ್ ಕೂಗಿಸಿದ್ದೀನಿ. ನೋಡೋಣ ಹೇಗಾಗಿದೆ ಅಂತ. ಎಲ್ಲ ಫ್ಲೇವರ್ಸು ಹೊಂದ್ಕೊಂಡು ಕರಿ ತುಂಬಾ ಚೆನ್ನಾಗಿರುತ್ತೆ. ಅಲಸಂದಿ ಕಾಳೆಲ್ಲ ಮೆತ್ತಗೆ ಬೆಂದಿರುತ್ತೆ. ಕನ್ಸಿಸ್ಟೆನ್ಸಿ ನೋಡಿ, ಗಟ್ಟಿಯಾಗಿದೆ. ಇದು ನಾನು ಚಪಾತಿಗೆ ಮಾಡಿರೋದು. ನೀವು ಅನ್ನಕ್ಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬಹುದು. ಅಲಸಂದಿ ಕಾಳಿನ ಕರಿ ಸವಿಯಲು ಸಿದ್ಧ. ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ತಿಳಿಸಿ. ಥ್ಯಾಂಕ್ ಯು.